ಏನ್ ಪದಿ ಏನಕ್ಕ ಎಲ್ರಿಗೂ ನೀವು ಹೊಟ್ಟೆ ತುಂಬ ಊಟ ಆಯ್ತು ತಾನೇ? ಹೂ ಕಣವ, ಊಟ ಮಾತ್ರ ಏನು ಒಂಥರನ ಹೇಳ್ತಾರನ 4 ತಿಂಡಿ ಮಾಡ್ಬಿಟ್ಟವನಲ್ಲ ಯಪ್ಪ. ಬ್ಯಾಡ ಅಂದ್ರುನುವೆ ಪಾಪ ಯಪ್ಪಂಗೆ ಎಷ್ಟು ಶ್ರಮ ಆಗಕ್ಕಿಲ್ಲ ಹೇಳು. ಅದೇ ಮತ್ತೆ ಏನ್ ಇಡ್ಲಿ, ಖಾರ ಪೊಂಗಲ್ಲು, ಉಪ್ಪಿಟ್ಟು, ಚಿತ್ರಾನ್ನ ಏನನ್ನ ತಿನ್ಕೋಬಹುದು ಎಲ್ಲ ಮಾಡ್ಬಿಟ್ಟವನಲ್ಲ ಸರೋಜಿ. ನಿಮ್ಮ ಅಣ್ಣವ್ರ ಮನೆಗೆ ದಿನಕ್ಕೆ 4 ತರ ಮಾಡ್ತಾರೋ ಏನೋ. ಏನ ಮನ್ಯಾಗ ಹಂಗೆ ನೀನಿಯ 4 ತರ ನೀನಿಯ ಮಾಡೋದಿಲ್ಲಿ. ಇವ್ರು ಆಳುಗಳಿರ್ತಾರಲ್ಲ ಮಾಡ್ತಾರೆ. ನಿಮ್ಗಂತೂ ಊಟ ಎಲ್ಲ ಇಷ್ಟ ಆಯ್ತಲ್ಲ ಅಷ್ಟೇನೇ ಸಾಕು. ಗೊತ್ತವನಂತೆ ಇವಾಗ ನಮ್ಮ ಅಣ್ಣ ಹೊಸಿ ಮೀಟಿಂಗ್ ಐತೆ ಆಫೀಸಾಗ ಮುಗಿಸ್ಕೊಬಿಟ್ಟು ಬರ್ತೀನಿ ಕಣವ. ಈಗ ನನ್ನ ಮಗನುವೆ ನನ್ನ ಎಂಡ್ರು ಗೊತ್ತವ್ರೆ. ಅವ್ರಿಬ್ರು ನೋಡ್ಕೊತಾರೆ. ನಾನು 1 ಗಂಟೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಇನ್ನೇನು ಬರ್ತಾರೆ ಅಮೇರಿಕಾದಿಂದ ಬಂದಿರೋದಲ್ವಾ. ಅದಕ್ಕೆ ನಾನು ಅಡಿಯೇನು ಹೊಸಿ ಸುಸ್ತಾಗಿರ್ತಾನೆ. ಹೊಸಿ ರೆಸ್ಟ್ ಮಾಡ್ಬಿಡೋ ಅಷ್ಟೊತ್ತಿಗೆ ಆಮೇಕಿಂದ ಎಲ್ಲ ಸೊರೈತದೆ ಪದಿ. ನೀವಳಕ್ಕ ಸುಮ್ಕೆನಿಯ ಅಲ್ಲಿಂದ ಬಂದಿರೋದೇನು ಸುಮ್ಕೆನಿಯ. ಈಗ ಬಂದ ತಕ್ಷಣ ನಮ್ಮ ಹತ್ರ ಎಲ್ಲ ನಮ್ಮ ನೋಡ್ಬಿಟ್ಟು ಭಾಳ ಖುಷಿ ಆಗ್ಬಿಡ್ತಾನಲ್ವಾ. ಖುಷಿ ಆಗೋದು ಅಂತೀಯ? ನಾನು ನೋಡಿಯ ನೋಡ್ಬೇಕು. ಮದುವೆ ಆಗಕ್ಕಂತೂ ಕಾಯ್ಕೊಂಡು ಕುಂತ್ಕೊಬಿಟ್ಟವನಿ. ಅತ್ತ ಬಿರ್ನ ಮದುವೆ ಮಾಡ್ಕೊಂಬಿಟ್ಟು ಅಮೆರಿಕದಾಗ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಅಮ್ಮ ಕಾರ್ ಬಂತು ಕಣಮ್ಮ ಮಾವಂದು. ಹೌದೇನೆ? ಮತ್ತೆ ಹೋಗಿ ಮಾತಾಡ್ಸ್ಬೇಕಲ್ವೇ? ಅವ್ರ ಹತ್ರ ನಾನು ಸುಮ್ಕೆ ಹೆಂಗ್ ಮಾತಾಡೋದು? ಅವರೇನಿಯ ಮ್ಯಾಲ್ಗಡೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನೇನಿಯ ಸುಮ್ಕೆ ಬಂದ್ಬಿಟ್ಟೆ ಕಣಮ್ಮ. ನಂಗೊಂಥರ ಆಯ್ತದೆ ಕಣಮ್ಮ. ಅದಕ್ಕೆ ನೀನಿಯ ಬಂದ್ಬಿಟ್ಟೆ ನಾನಂತೂನುವೆ. ಅಯ್ಯೋ ನಿನ್ನ ಮಕ್ಕೆ ಹಂಗೆಲ್ಲ ಮಾತಾಡಿಸ್ತಿರ್ಬೇಕೆ? ನಿಂಗೆ ಗೊತ್ತಾಗಕ್ಕಿಲ್ಲ. ಮದುವೆ ಆಗೋ ಹುಡುಗಂತಾಗೆ ಹಾಗೆಲ್ಲ ಸಂದಕ್ಕೆ ನೈಸಗೆ ಮಾತಾಡಬೇಕು, ಸರಿನಾ? ಸರಿ ಕಣಮ್ಮ ಆಯಿತು. ಹಾಗೆಲ್ಲ ಮಾತಾಡಿದ್ರೆ ಮುಂದೆ ಸಂಸಾರ ಎಲ್ಲ ಸಂದಕ್ಕಿರೋದು. ಆಮೇಲೆ ನೀನು ಬ್ಯಾಡ ಪಾಡ ಅನ್ಕೊಂಡು ಕುಂತ್ಕೊಬಿಟ್ರೆ ಸಂಸಾರ ಎಲ್ಲ ಸಂದಕ್ಕಿರಕ್ಕಿಲ್ಲ. ಇಷ್ಟ ಇಲ್ಲ ಅದು ಇದು ಅನ್ನೋ ಮಾತುಗಳು ಬಂದ್ಬಿಡ್ತವೆ. ಈಗಲಿಂದ ಅವಳಿಯಂದ್ರಿಗೆ ಏನು ಇಷ್ಟನೋ ಅದ್ರ ಪ್ರಕಾರನೇ ನಡೆಯೋದು ಕಲ್ತ್ಕ, ಸರಿನಾ? ಈ ಮನೆಯಾಗ ಎಲ್ಲರಿಗೂ ಬೆಲೆ ಗೌರವ ಕೊಟ್ಕೊಂಡು ನಿಮ್ಮ ಅತ್ತೆಗಿತ್ತೆಗೆ ಎಲ್ರಿಗೂ ಸಂದಾಗ ನೋಡ್ಕೊಂಡಿರ್ಬೇಕು ಮಗಳೇ. ಇಂಥ ದೊಡ್ಡ ಮನೆ ಇಂಥ ಸಂಬಂಧ ಎಲ್ಲ ನಿಂಗೆ ಮೊದಲು ಸಿಗ್ತದ? ಯೋಚನೆ ಮಾಡು. ಇಲ್ಲ ಕಣಮ್ಮ ನೀನು ಹೇಳೋದು ಸರಿ ನೀನಿಯ. ಹೇ ವಾಟ್ ಇಸ್ ದಿಸ್? ಇದೇನ್ ಮನೆನಾ ಫಿಶ್ ಮಾರ್ಕೆಟಾ? ಏನ್ ಮಾಡ್ತಾ ಇದ್ದೀರಾ ಎಲ್ಲ ಇಲ್ಲಿ ಕೂತ್ಕೊಂಡು? ಅಳಿಯದ್ರೆ ನಾವು ನಾನು ನಿಮ್ಮ ಅತ್ತೆ. ಏನತ್ತೆ ಏನಿದೆ ಎಲ್ಲ? ನಾನು ಈ ತರ ಕರ್ಕೊಂಡು ಬಂದ್ಬಿಟ್ಟು ಅವರು ಇವ್ರನ್ನೆಲ್ಲ ಈ ತರ ಕೂರಿಸಿದಿರಲ್ಲ ನೀವು. ಇದೇನ್ ಮನೆ ಅನ್ಕೊಂಡ್ಬಿಟ್ಟಿರಾ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಇಲ್ಲೆಲ್ಲ ನಾನು ಗೆಸ್ಟ್ ಅವರು ಇವರು ತುಂಬಾ ಜನ ಬರ್ತಾ ಇರ್ತಾರೆ. ನೀವು ಹಿಂಗೆಲ್ಲ ಅಲ್ಟೆ ಹೊಡ್ಕೊಂಡು ಅವರು ಇವ್ರನ್ನ ಇರಿಸ್ಕೊಂಡು ಕೂತ್ಕೊಂಡ್ರೆ ಏನಾಗಲ್ಲ ಹೇಳಿ? ಒಳಿ ಅಂದ್ರೆ ನಿಮ್ಮ ಅಪ್ಪನೇ ನೀ ಹೇಳಿದ್ದು ಮನೆ ನೋಡೋ ಶಾಸ್ತ್ರ ಅಂತ ಹೇಳ್ಬಿಟ್ಟು. ಯಾಕೆ ವಿಷಯ ಗೊತ್ತಾಗ್ಲಿಲ್ವೇನು? ಮನೆ ನೋಡೋ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋದು ಇವ್ರು ಎಲ್ಲನೂ. ಛೇ ಎಷ್ಟು ಸಲ ಇಷ್ಟ ಇಲ್ಲ ಅಂದ್ರೂ ಇವ್ರೇನು ಬಿಡಂಗೆ ಕಾಣೆ. ನಮ್ಮಪ್ಪ ನಂಗೆ ಏನು ಹೇಳಿಲ್ವಲ್ಲ ಮನೆ ನೋಡೋ ಶಾಸ್ತ್ರ ಅದು ಇದು ಅಂತ ಹೇಳ್ಬಿಟ್ಟು. ಛೇ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಬಾಯಿಲಿ ಅಂತ ಕರ್ಕೊಂಡು ಬಂದುಬಿಟ್ಟು ನಾನು ಆಗಲೇ ನಮ್ಮ ಹುಡುಗಿನ ಮದುವೆ ಮಾಡ್ಕೊಂಬಿಟ್ಟಿದ್ದೀನಿ. ಇದು ರಿಜಿಸ್ಟ್ರು ಮದುವೆನೇ ಆಗ್ಬಿಟ್ಟಿದ್ದೀನಿ. ಈಗ ಇವಳನ್ನ ಮದುವೆ ಮಾಡ್ಕೊಂತಂದ್ರೆ ಹೆಂಗಪ್ಪ? ಹೆಂಗೋ ತೊಲಗುದ್ಲು ಅಂದ್ಕೊಂಡು ಸುಮ್ಮನಾದರೆ ಮತ್ತೆ ಒಕ್ಕರ್ಸ್ಕೊಂಡ್ಬಿಟ್ಟವಳಲ್ಲ. ನಮ್ಮ ಹುಡುಗಿನ ಬಿಟ್ಕೊಡೋಕ್ಕೆ ನಾನಂತೂ ರೆಡಿ ಇಲ್ಲ. ಸರಿ ಮನೆ ನೋಡಿದ್ರಿ ತಾನೆ, ಮತ್ತೆ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಮನೆಯೆಲ್ಲ ನೋಡಿದ್ಮೇಲೆ ಮನೆ ನೋಡೋ ಶಾಸ್ತ್ರ ಅಂದರೆ ಮನೆ ನೋಡಿದ್ರಿ ತಾನೆ, ನೋಡಿದೆಲ್ಲ ಮುಗಿದು ತಾನೆ. ಹೋ ಇರಿಟೇಷನ್ ಫೆಲೋಸ್. ಅಮ್ಮ ಮಾವು ಹೋಯ್ತಾಯ್ತು ಕಣಮ್ಮ. ಮಾವ ಯಾಕಮ್ಮ ಹೆಂಗೆಂಗೋ ಮಾತಾಡ್ತೈತೆ? ಒಳ್ಳೆ ಕ್ವಾಪ್ದಾಗ ಮಾತಾಡ್ತೈತಲ್ಲಮ್ಮ. ಮಗಳೇ ನೀನು ನೈಸ್ ಮಾಡೋದನ್ನ ಕಲ್ತ್ಕೋಬೇಕು. ಅವನು ಫಾರಿನಿಂದ ಬಂದಿರೋದು. ನೀನು ಹೆಂಗೆ ಸಿಕ್ರಂಗೆ ಮಾತಾಡಿದ್ರೆ ನೀನು ಚೆನ್ನಾಗಿ ಮಾತಾಡಿಸ್ಬೇಕು. ಮಾವ ಕಾಫಿ ಏನಾದ್ರು ತೊಗೊಂಬಿಟ್ಟು ಬರಲ್ಲ ಮಾವ? ಕಾಫಿ ತರೋಕ್ಕೆ ಮನೆ ಕೆಲಸದ ಆಳುಗಳವ್ರೆ. ನನಗೆ ಬೇರೆಯವ್ರ ಕೈಯಾಗೆಲ್ಲನೂ ಕಾಫಿ ಕುಡಿಯಲ್ಲ. ಕಾಫಿ ಕುಡಿಯೋಕ್ಕೆ ನನಗೆ ಇಷ್ಟನೂ ಆಗಲ್ಲ. ಇದೇನೇ ಬುದ್ಧಿ ಹಿಂಗೆಲ್ಲ ಮಾತಾಡ್ತಾನಲ್ಲೇ ಹುಡುಗ? ಮನೆ ದೊಡ್ಡದಾದ್ರೇನು ಮನಸ್ಸು ದೊಡ್ಡದಾಗಿರ್ಬೇಕು. ಈ ನನ್ನ ಮಗುಂಗೆ ಮನಸ್ಸೇ ಚಿಕ್ಕದಾಗೈತಲ್ಲೇ. ಕಣಕ್ಕ ನನಗೂ ಹಂಗೆ ಅನ್ನಿಸ್ತೈತೆ. ಮನಸ್ಸು ದೊಡ್ಡದಾಗಿರ್ಬೇಕು ಮನೆ ಚಿಕ್ಕದಾಗಿದ್ರು ಅಂತದ್ರಾಗ ಮನೆ ದೊಡ್ಡದಾಗಿದ್ದಿ ಅಪ್ಪನ ಮನಸ್ಸೇನೇ ಈಟೇಟೈತಲ್ಲಕ್ಕ. ಹೆಂಗೆ ಸಿಕ್ರಂಗೆ ಮಾತಾಡ್ತಾನಲ್ಲಕ್ಕ ತಿಕ್ಳಂಗೆ ನೀನಿಯ. ಇವ್ನಿಗೆ ಏನಕ್ಕ ಬಂದಿರೋದು ಒತ್ತಗಾಲ ನಗ್ನಗ್ತಾ ಮಾತಾಡೋಕ್ಕಿಲ್ಲ. ನಮ್ಮನೇನಿಯ ಇದೇನು ಫಿಶ್ ಮಾರ್ಕೆಟಾ ಹಂಗೆ ಹಿಂಗೆ ಅಂತ ಮಾತಾಡ್ತಾನಲ್ಲಕ್ಕ. ನನಗಂತೂ ಇಲ್ಲಿರೋಕ್ಕಂತೂ ಒಂಚೂರು ಇಷ್ಟ ಆಯ್ತಿಲ್ಲ. ಇಷ್ಟೆಲ್ಲ ಅವಮಾನ ಕಟ್ಕೊಂಡು ಯಾರ ಕೈತಾರ ಅನ್ನಿಸ್ಕೊಂಡು ಮಾಡ್ಕೊಂಡು ನಾವೇನು ಗತಿಗೆಟ್ಟು ಬಂದಿದ್ದೀವೇನಕ್ಕ ಇವ್ರ ಮನೆಗೆ? ಏನೋ ಮನೆ ನೋಡೋ ಶಾಸ್ತ್ರ ಅಂದಿದ್ದಕ್ಕೆ ನಾವು ಬಂದಿದ್ದು. ಇಲ್ಲ ಅಂದಿದ್ರೆ ನಾವೇನು ಕಕ್ಕ ಬರ್ತಾ ಇದ್ವಿ? ಅದೇ ಮತ್ತೆ ನಮ್ಗೇನು ತಲೆಗಿಲೆ ಕೆಟ್ಬಿಟ್ಟೈತೇನೆ ಬರೋಕ್ಕೆ? ಲೆಕ್ಕ ಹಾಕು. ಏನೋ ಅವಳಿ ಅಂದ್ರು ಭಾಳ ಖುಷಿಯಾಗಿ ಹುಡುಗಿ ಜೊತೆ ಮಾತಾಡ್ತಾವ್ರೆ. ಏನ್ ಮಾತಾಡ್ತಿದ್ದೀರಾ? ಏನ್ ಮಾತಾಡಿದಿರು? ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಮಾತಾಡಪ್ಪ. ಇನ್ನು ಮದುವೆನೇ ನೀ ಆಗಿಲ್ಲ, ಆಗ್ಲೇ ಲವ್ವಿ ಶುರು ಮಾಡ್ಕೊಬಿಟ್ಟಿದ್ದೀರಾ? ಈ ಕಿವುಡಜ್ಜಿ ಹಿಂಗೆ ಕೇಳಿಸ್ತೇನೋ. ಮವ ನಾನು ಕೋಳಿ ಸಾರು ತುಂಬಾ ಚೆನ್ನಾಗಿ ಮಾಡ್ತೀನಿ ಮವ. ನಿಮ್ಗೆ ಕೋಳಿ ಸಾರು ಏನಾದರೂ ಮಾಡ್ಕೊಂಡ್ಬಿಟ್ಟು ಬರಲ್ಲ? ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನಂತೂ. ನಾಟಿ ಕೋಳಿ ಸಾರು ಮುದ್ದೆ. ಹೋಳಿ ಅಂದ್ರೆ ನನ್ನ ಮಗಳು ಭಾಳ ಸಂದಕ್ ಮಾಡ್ತಾಳೆ. ಕೋಳಿ ಸಾರನು ಮುದ್ದೆಯ ನೀವು ಅಂದ್ರೆ ಮಾಡ್ಕೊಂಡ್ಬಿಟ್ಟು ಬರ್ತಾಳೆ. ಹೋ ಹಾಗಾದ್ರೆ ಮನೆ ಕೆಲಸದವ್ರ ಕೆಲಸ ಎಲ್ಲನೂ ಕಲ್ತ್ಕೊಂಡವಳೆ ಅಂತ ಆಯ್ತು. ಮತ್ತೆ ಮನೆ ಕೆಲಸದವ್ರನ್ನೆಲ್ಲ ತೆಗ್ದಾಕ್ಬಿಡೋಣ ಬಿಡು. ನೀನ ಮನೆಗೆ ಇದ್ಬಿಟ್ಟು ಕೆಲಸ ಮಾಡ್ಕೊಂಡಿರು. ಯಾರು ಬೇಡ ಅಂತಂದಿದ್ದು? ಕೆಲಸದವಳಿಗೆಲ್ಲ ಕೂಡ ಸಂಬಳನಾದ್ರೂ ನನಗೂ ಖರ್ಚು ಮಿಗುತ್ತೆ ಅಲ್ವಾ? ನೀನು ಕೋಳಿ ಸಾರು ಆಮೇಲೆ ಅದೇನೇನು ಸಾರು ಹೇಳ್ತಿದ್ಯಲ್ಲ ಎಲ್ಲನೂ ಮಾಡ್ಕೊಂಡು ಕೂತ್ಕೊಬಿಡು. ಸದ್ಯ ನೆಮ್ಮದಿಯಾಗಿರ್ಬೋದಲ್ವಾ? ಜಸ್ಟ್ ಈಗ ನಾನು ನೆಮ್ಮದಿಯಾಗಿರಕ್ಕೆ ಬಿಡ್ತಿರೋ ಬಿಡಲ್ವೋ?
ಹಾಂ ನಾನು ಈಗ ತಾನೇ ಬಂದಿದ್ದೀನಿ, ಸ್ವಲ್ಪ ಸುಧಾರಿಸ್ಕೊಳಕ್ಕೂ ಬಿಡಲ್ವಾ ನೀವು? ಕೋಳಿ ಸಾರು ಕಾಫಿ ಅನ್ಕೊಂಡು ನಾನ್ಸೆನ್ಸ್. ನನಗೆ ಏನು ಬೇಕು ಏನು ಬೇಡ ಅಂತ ನಮ್ಮ ಕೆಲಸದಾಳುಗಳಿಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ನನ್ನ ರೂಮ್ಗೆ ಯಾವ ಟೈಮ್ಗೆ ಏನು ತಂದುಕೊಡ್ಬೇಕು ಅಂತಲೇ ಗೊತ್ತು ಅವ್ರಿಗೆ, ಅವ್ರು ತಂದು ಕೊಡ್ತಾರೆ. ನೀವು ದಯವಿಟ್ಟು ನಮಗೆ ಈ ಥರ ಹಿಂಸೆ ಕೊಡೋಕೆ ಹೋಗ್ಬೇಡಿ. ಸುಮ್ಮನೆ ಗೆಟ್ ಲಾಸ್ಟ್. ಮನೆ ನೋಡೋ ಶಾಸ್ತ್ರ ಈಗ ಮನೆಯೆಲ್ಲ ನೋಡಿದ್ದಾಯ್ತು ಅನ್ಸುತ್ತೆ. ಮನೆ ನೋಡಿಲ್ಲ ಅಂತಂದರೆ ಇನ್ನೊಂದ್ಸಲ ಒಂದು ರೌಂಡ್ ನೋಡಿರಿ ಮನೆಯೆಲ್ಲನೂ ನೋಡಿಕೊಂಡು ದಯವಿಟ್ಟು ಹೋಗಿ. ಹೊಳಿ ಅಂದ್ರೆ ಮಗಳೇ, ಅಯ್ಯೋ ನಾನು ಮಾತಾಡಿ ಅಂತ ಹೇಳಿದ ತಕ್ಷಣ ಏನಿಯಾ ಒಂಟು ಬಿಟ್ಟವ್ರೆ ಹೋಗತ್ತಾಗೆ. ಈಗಿನ ಕಾಲದ ಈಗಲೂ ಕೇಳಂಗೇ ಇಲ್ಲ ಕಣಮ್ಮು, ಕೇಳಂಗೇ ಇಲ್ಲ ಈಗಿನ ಕಾಲದವ್ರಂತೂ. ಮಾತಾಡಬೇಕು ಮದುವೆ ಮುಂಚೆನೇನಿಯಾ ಮಾತಾಡಲೇಬೇಕು ಅಂತ ಹೊಂಟೋಗ್ಬಿಡ್ತಾರೆ. ಅಕ್ಕೋ ಬ್ಯಾಡ ಕಣಕ್ಕ, ಎದ್ ನಡಿಯಕ್ಕ ಹೋಗೋಣ. ಏನಕ್ಕ ಈ ಪಾಟಿ ಮರುವಾದಿ ಕೊಡ್ತಾನಲ್ಲಕ್ಕ ಈ ಹುಡುಗ, ಎಂತ ಮರುವಾದಿ ಕೊಡ್ತಾನೆ. ಏನು ಮಾಡನೆ, ಎಂತ ಮರ್ಯಾದಿನಿ ನಮಗೆ, ಯಾಕನ ಬನ್ನು ಅನ್ನಿಸ್ತಾಯ್ತು ಕಣಮ್ಮ ನನಗಂತೂ. ನನಗೆ ಅದಕ್ಕಿನ್ನೂ ಶಾನೆ ಅನ್ನಿಸ್ತೈತೆ. ಅಮ್ಮ ತಾಯಿ ದೊಡ್ಡ ಮನೆ ಇದ್ದಿದ್ರು ಪರವಾಗಿಲ್ಲ, ಚಿಕ್ಕ ಮನೆ ಕೊಟ್ರು ಹೆಂಗೋ ಸಂದಕ್ರೆ ಹುಡುಗಂಗೆ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಂಗೆ ಕೊಡಬೇಕು. ಈ ಪಾಟಿ ಪಾಪ ಮಾಡ್ಕೊಂಡು ಕಿರ್ಚಾಡೋ ಹುಡುಗಂಗೆ ಕೊಟ್ಬಿಟ್ರೆ ಅಷ್ಟೇ ನೀ ಕತೆ ಎಲ್ಲನೂ. ದೇವಸ್ಕಿತ ಹೇಳ್ತೀಯ ನಿಜನೇ ನೀ ಬಾ, ಇಂಥವ್ರಿಗೆಲ್ಲ ಕೊಟ್ಬಿಟ್ರೆ ಕತೆ ಏನಾಗ್ಬೇಡ ಹೇಳು. ಯಪ್ಪ 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 ಬೇಡ ಕಣಪ್ಪ, ಇಂಥ ಹುಡುಗ ಮಾತ್ರ ಬೇಡ ನಮ್ಗಂತೂ. ಪದಿ ಬೇಜಾರು ಮಾಡ್ಕೋಬೇಡಿ, ಅಳಿಯಂದ್ರಿಗೆ ಸ್ವಲ್ಪ ತಲೆನೋವಂತೆ, ಅದಕ್ಕೆ ಹೆಂಗೆ ಸಿಕ್ಕಂಗೆ ನೀ ಮಾತಾಡ್ತಾವ್ರಿ. ನೀನು ಅಳಿಯ ನಿನ್ನ ಮಗಳು ಬಿಟ್ಟಿರಕ್ಕಿಲ್ವಂತೋ, ಓಡೋಡಿ ಹಿಂದೇನಿಯ ಓಡೋಗ್ಬಿಟ್ಟವನೇ. ಏನು ಇರಕ್ಕಿಲ್ವಂತೋ ಮಗಳು ಬಿಟ್ಬಿಟ್ಟು, ನಿನ್ನ ಮಗಳನ್ನ ಬಿಟ್ಟು ಹಂಗಿರ್ಬೇಕು ಹೇಳಮ್ಮ. ಈಡು ಜೋಡು ಭಾಳ ಸಂದಕೈತೆ, ನನಗಂತೂ ಭಾಳ ಇಷ್ಟ ಆಯಿತು ನಿಮ್ಮ ಮಗಳದು ಅಳಿಯೊಂದು ಜೋಡಿ ಮಾತ್ರ. ಪರವಾಗಿಲ್ಲ ಬಿಡು ಸರಜಿ. ಅಲ್ಲ ಹೆಂಗೆಂಗೋ ಮಾತಾಡ್ತಿದ್ನಲ್ಲ, ಯಾಕಪ್ಪ ಹಿಂಗೆ ಮಾತಾಡ್ತಾವ್ರೆ ಅಂತ ಅನ್ನಿಸ್ತು. ಪರವಾಗಿಲ್ಲ ಬಿಡು, ಪರವಾಗಿಲ್ಲ. ಅದೇ ನಮಗೆ ನನ್ನ ಗಂಡ ಫೋನ್ ಹಾಕಿದ್ದ, ಹೊಲ್ತಾಗೋಸಿ ಕ್ಯಾಮೆ ಐತೆ ಬಾಬಾ ಅಂತ ಹೇಳ್ಬಿಟ್ಟು. ಇವತ್ತು ಹೊಲ್ಟ್ ಬಿಡ್ಬೇಕು ನಾನಂತೂ. ಹೋಗ್ಲಿಲ್ಲ ಅಂದರೆ ನನ್ನ ಗಂಡ ಶಾನೆ ಬೇಜಾರು ಮಾಡ್ಕೊಬಿಡ್ತಾನೆ ಕಣಿ. ಹೋಗ್ಬೇಕು, ನಂಗೂ ಅಷ್ಟೇ ನೀ ಕಣ್ ಸರೋಜಿ, ಹೋಗ್ಬೇಕು. ಮಳೆ ಶಾನೆ ಬಿದ್ದು ಮನೆಯೆಲ್ಲ ಸೋರ್ತಾಯ್ತಂತೆ, ಅದಕ್ಕೆ ನೀನಿಯ ಹೋಗನಿ ಅಂತ ಹೇಳ್ಬಿಟ್ಟು ನಾನು ಹೊಂಟೆ. ಏನು ಬೇಜಾರು ಮಾಡ್ಕೊಬೇಡ, ಇವತ್ತು ಸಂಜೆ ನಾವೆಲ್ಲನೂ ಹೋಯ್ತೀವಿ. ನೀವು ಅದೇನು ಮನೆ ನೋಡೋ ಶಾಸ್ತ್ರ ಎಲ್ಲ ಮುಗೀತಲ್ಲ, ನೀವು ಅದೇನು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಒಂದೇ ಕಿತ ಬೋರಿವ್ರಂತೆ. ಸರಿನೇ, ನಮಗೂ ಟೇಮ್ ಇಲ್ಲ. ಅಲ್ಲಪ್ಪದಿ ಕಾರಕ್ಕೆ ಜೊತೆ ನೀವು ಹೋಗ್ಬೋದಿತ್ತು. ಅವಳಿ ಅಂದ್ರೆ ನೀನಿಯ ಬಿಟ್ಬಿಟ್ಟು ಪೋರೋರು ಕರ್ಕೊಂಡು ಹೋಗ್ಬಿಟ್ಟು. ಅದಕ್ಕೆ ಇವಾಗ ಬಂದ್ರಾ? ಸಂದಕ್ಕಿದ್ದೀರಾ? ನಾವು ನಿಮಗೋಸ್ಕರನೇ ಕಾಯ್ಕೊಂಡಿದ್ವಿ ನಾವಂತೂ. ಯಾವಾಗ ಬರ್ತಿರೋ ಏನು ಅಂತ ಹೇಳ್ಬಿಟ್ಟು ಅಣ್ಣಯ್ಯ ಫೋನ್ ಮಾಡ್ಬಿಟ್ಟು ಬರಲೇಬೇಕು ಅಂತ ಹೇಳ್ಬಿಟ್ಟು ಬಲ್ವಂತ ಮಾಡ್ಬಿಟ್ಟ ಮನೆ ನೋಡೋ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸೀದಾ ಬಂದ್ವಿ ನಾವಂತೂ. ಎಲ್ಲಿ ಅಣ್ಣಯ್ಯ ಅದೇನೋ ಮೀಟಿಂಗ್ ಹೋಗೋನಂತೆ, ಇನ್ನೂ ಬರೋದು ಲೇಟ್ ಆಯ್ತದಂತೆ. ಅಕ್ಕ ಇದೇನಕ್ಕ ಇದು, ಒಂಚೂರು ಮುರುವಾದಿನೇ ಇಲ್ವಲ್ಲಕ್ಕ, ಏನಕ್ಕಕ್ಕ ಬಂದ್ವಿ ನಾವಿಲ್ಗೆ? ಅಲ್ಲಿ ನೋಡ ಅಮ್ಮ ಮಾತಾಡ್ಸಿದ್ರೆ ಮಾತಾಡ್ತಿದ್ದಂಗೆ ಹೊಂಟೋಗ್ಬಿಟ್ಲು. ನಾವಿಲ್ಲಿ ಕುಂತ್ಕೊಂಡ್ರೆ ನೋಡಿದ್ರು ನೋಡೇ ಇಲ್ಲ ಅನ್ನಂಗೆ ಹೊಂಟೋಗ್ಬಿಟ್ಲಲ್ಲಕ್ಕ. ಅಕ್ಕ ಇದ್ರ ಮ್ಯಾಲೆ ನಾವಿಲ್ಲಿದ್ರೆ ಮಾನ ಮರುವಾದಿ ಇರಾಕಿಲ್ಲ ಕಣಕ್ಕ. ಎದ್ ನಡಿಯಕ್ಕ, ಸುಮ್ಮನೆ ಏನಿಯ ಹೋಗೋಣ. ಯಪ್ಪ ನನಗಂತೂ ಒಂಥರ ಮಕ್ಕೊಡ್ದಂಗೆ ಆಯ್ತಾಯ್ತು ನನಗಂತೂ. ನಂಗಾಯ್ತಿಲ್ವೇನೆ, ನಂಗೂ ಮಕ್ಕೊಡ್ದಂಗೆ ಆಯ್ತೈತೆ. ಇದು ಯಾಕೆ ಹಿಂಗೆ ಇಷ್ಟ ಇಲ್ದಿರೋ ಮದುವೆನೋ ಏನು ಕತೆನೋ ನನಗನ್ನಿಸ್ತದೆ. ಆ ಹುಡುಗಂಗೂ ಅವ್ರ ಅಮ್ಮಂಗೆ ಇಬ್ರಿಗೂ ಮದುವೆ ಅಂದರೆ ಇಷ್ಟ ಇಲ್ಲ ಅನ್ನಿಸ್ತದೆ. ಈ ಸರೋಜಿನೂ ಅವ್ರ ಅಣ್ಣ ಸೇರ್ಕೊಂಡು ಮದುವೆ ಎಲ್ಲ ಬಲವಂತವಾಗಿ ಮಾಡ್ತಾವ್ರೋ ಏನು ಕತೆಯೋ. ನಮ್ಮ ಅತ್ತಿಗೆ ಎಲ್ಲೋ ಮೌನ ವ್ರತ ಮಾಡ್ತಾವ್ರೆ ಅಂತ ಅನ್ನಿಸ್ತೈತೆ ಕಣ್ಪದಿ. ಮೌನ ವ್ರತ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದಲ್ವಾ, ಅದಕ್ಕೆ ಏನಿಯ ಮಾತಾಡ್ತಿಲ್ಲ ಅಷ್ಟೇ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹೋಗಣ ಹೇಳು, ಎಲ್ಲರೂ ಕಾರಾಗೆ ಕರ್ಕೊಂಡೋಗ್ಬಿಟ್ಟು ಒಳಿಯಂದ್ರು ಬಿಟ್ಬಿಟ್ಟು ಬರ್ತಾರೆ. ಹೋಗೋಣ. ನೀವು ಹಂಗೆ ಏನೇನೋ ನೋಡಬೇಕು ಅಂತ ಎಲ್ಲ ಹೇಳ್ತಿದ್ರಲ್ಲ, ಹಂಗೆ ಹೊಸಿ ನೋಡ್ಕೊಂಡು ಸುತ್ತಾಡ್ಕೊಂಡು ಹೋದ್ರೆ ಆಯಿತು. ಕುಂತ್ಕೊಳ್ಳಿ ಸರಿನಾ? ಹೋಗ್ಬಿಟ್ಟು ಪಾಪ ಮೌನ ವ್ರತ ಅಲ್ವಾ, ಮಾತಾಡೋಕ್ಕಿಲ್ಲ, ಮಾತಾಡ್ಕೊಂಬಿಟ್ಟು ಬರ್ತೀನಿ. ಅಮ್ಮ ಮಾವ ಡೋರ್ ಹಾಕೊಂಡಮ್ಮ, ತೆಗಿಲೂ ಇಲ್ಲ ಏನೂ ಇಲ್ಲ, ಮಾತಾಡೋಣ ಅಂತಂದರೆ ಮಕ್ಕೊಡ್ದಂಗೆ ಡೋರ್ ಹಾಕೊಬಿಡ್ತಾನಲ್ಲಮ್ಮ ಅವನು. ನೋಡಿ ಹೊಸದಾಗ ಹಂಗೆ ನೀನಿಯ ಅವನು ಅಮೇರಿಕಾದಿಂದ ಬಂದವನೇ. ನೀನು ಹಿಂಗೆಲ್ಲ ಇದ್ದರೆ ಹಂಗೆ ಅವನು ಹೊಸಿ ಆಡೋದು ನೋಡು. ನೀನು ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನೀವು ಸುಮ್ಕೆ ಇರು ಸರಿನಾ? ಆರಾಮಾಗಿ ಇರು. ಮಾತಾಡ್ಸ್ಕೊಂಡು ಒಂದು ಬಾಕ್ಲು ತೆಗ್ದಾಗ ಮಾತಾಡ್ಸಿವಂತೆ. ಈಗ ಏನು ತಲೆ ಕೆಡ್ಸ್ಕೊಬೇಡ. ಅತ್ತೆ ಬಂದೈತೆ, ಅತ್ತೆನ ಮಾತಾಡಿಸ್ದೆ ಕಣಮ್ಮ. ಏನು ಮಾತಾಡಲಿಲ್ಲ, ಹಂಗೆ ಹೊಂಟೋಗ್ಬಿಟ್ಲು. ಸರಿ ನಡಿ, ನಾನು ಬರ್ತೀನಿ, ಮಾತಾಡೋಣ. ಯಾಕ ಒಂದು ಕ್ಷಣ ನಾನು ಇಲ್ಲಿ ಇರೋಕ್ಕಿಲ್ಲಕ್ಕ, ಹೊಂಟೈತೀನಿ. ನನ್ನ ಮಗಳು ಎಲ್ಲೋದ್ಲೋ ಏನು ಕಥೆಯೋ ಗೊತ್ತಿಲ್ಲ. ನನ್ನ ಮಗಳು ನೆಲ್ಕೊಂಡು ಹೋಯ್ತಿರ್ಬೇಕು. ಅಕ್ಕೋ ಇದ್ ನಡಿ ಹೋಗೋಣ.